ಲಕ್ಷ್ಮಕ್ಕ ಪಂಚವ ಎಲ್ಲ ಅಡುಗೆ ಆಗೈತಲ್ಲ ಈಗ ಮತ್ತೇನು ಮಾಡೋದಿಲ್ಲಲ್ಲ. ನಾ ಖುಷಿನಾಗ ಮತ್ತೇನಾರು ಅಡುಗೆ ಮಾಡೋದನ್ನು ಮರ್ತು ಬಿಟ್ಟು ನಾನು. ಅಯ್ಯೋ ಲಕ್ಷ್ಮಕ್ಕ, ಇಷ್ಟ ತನಕ ನೀನೇ ಮಾಡಿ ಅಲ್ಲೇವ್ವ ಎಷ್ಟೊಂದು ಅಡುಗೆನ. ಏನು ಮರ್ತಿಲ್ಲಾಳ ಎಲ್ಲ ಅಡುಗೆನೂ ಮಾಡೈತಿ. ನೀನೇನೋ ಖುಷಿಯಾಗ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಏನು ಓಡಾಡಿದ್ದಲ್ಲ. ಹ್ಞೂ ಮತ್ತು ಭಾಳ ದಿನದ ಮೇಲೆ ಭಾಳ ವರ್ಷದ ಮೇಲೆ ನನ್ನ ಮಗ ಮನೆಗೆ ಬರಾಕುಂತಾನ. ಮತ್ತು ಖುಷಿ ಇರಲ್ಲನೆ ನನಗೆ. ಅಪ್ಪ ನನಗದು ಎಷ್ಟು ಖುಷಿ ಆಗುಂತೈತಿ ಗೊತ್ತೇನೆ. ನೋಡಾಕುಂತಿಲ್ಲ ಅನ್ಬೇಕ ನಿನಗೆ ಎಷ್ಟು ಖುಷಿ ಆಗೈತೆ ಅಂತಂದು. ನಿನ್ನ ಮುಖ ನೋಡಿದ್ರೆ ಗೊತ್ತಾಗೈತಿ ನಿನಗೆ ಎಷ್ಟು ಖುಷಿ ಆಗೈತೆ ಅಂತಂದು. ನನಗೂ ಅಷ್ಟೇ ಖುಷಿ ಆಗೈತಿ. ಪಾಪ ಎಷ್ಟು ದಿನದ ಮೇಲೆ ಹುಡುಗ ಮನೆಗೆ ಬರಾಕುಂತೈತಲ್ಲ, ನನಗೂ ಅದಕ್ಕೆ ಖುಷಿನೇ ಐತಿ. ಹಂಗೆ ಕಾಡ್ಸಿದೆ ಆಟ. ಯವ್ವ ಇನ್ನೂ ಟೈಮ ಆಗವಲ್ದನ ನೋಡ. ಇಷ್ಟೊತ್ತಾದ ನಾ ಕಾಯಕುಂತು ಇನ್ನೂ ಬರವಲ್ಲ ನನ್ನ ಮಗ. ಅಯ್ಯ ಇಷ್ಟೊತ್ತ ಕಾದಿ ಅಂತ ಇನ್ನೂ ಸ್ವಲ್ಪ ಹೊತ್ತಿಗೆ ಹಂಗೆ ಯಾಕೆ ಮಾಡ್ತೇಕ? ಬರ್ಬೋದಾಳ ಬೇಯಕ್ಕ. ಏನಿದು ಮನೆ ತುಂಬ ಬರೀ ಅಡುಗೆ ವಾಸನಿನ ಘಮ ಘಮ ಅನ್ನಕುಂತೈತಲ್ಲ, ಏನೇನು ಮಾಡಿರವ ಇವತ್ತು? ಅದು ಅತ್ಯಾರ ಇವತ್ತು ನನ್ನ ಮಗ ಬರಾಕುಂತಾನಲ್ಲ, ಅದಕ್ಕೆ ಅವನಿಗೆ ಏನೇನು ಇಷ್ಟ ಅದನ್ನೆಲ್ಲ ಅಡುಗೆ ಮಾಡೈತ್ರಿ. ಮಗ ಬರೋ ಮುಂದೆ ಹಿಂಗೆ ಕುಲ್ಕೋಂತ ಹೆಂಗೆ ಮಾಡ್ತೀರಿ ನೋಡಿ ಅಡುಗೆನ, ಹಂಗೆ ನನ್ನ ಹೆಣ್ಮಕ್ಳು ಬಂದಾಗೂ ಹಿಂಗೆ ಕುಲ್ಕೋತಾನೆ ಅವ್ರಿಗೆ ಏನೇನು ಇಷ್ಟ ಅಡುಗೆಯನ್ನು ಮಾಡೋದು ಕಲೀರಿ. ಒಂದು ಸ್ವಲ್ಪ ಒಬ್ರಿಗೊಂದು ಮಾಡೋದನ್ನು ಬಿಡ್ರಿ. ಅತ್ಯಾರ ನೀವೇನ್ರಿ ನೀವು ಯಾವುದಕ್ಕೂ ಸಮಾಧಾನನೇ ಇಲ್ಲನ? ಎಷ್ಟು ವರ್ಷ ಆದಮೇಲೆ ಮೊಮ್ಮಗ ಮನೆಗೆ ಬರಾಕುಂತಾನ ಅನ್ನೋ ಖುಷಿನೇ ಇಲ್ಲಲ್ರಿ ನಿಮ್ಗೆ? ಯಾವಾಗ ನೋಡಿದ್ರು ಬರೀ ನಿಮ್ಮ ಹೆಣ್ಮಕ್ಳದ ಯೋಚನೆ ಮಾಡ್ತೀರಲ್ಲ. ನೋಡ್ರಿ ಅತ್ಯಾರ, ಇವತ್ತು ನನ್ನ ಮಗ ಮನೆಗೆ ಬರಾಕುಂತಾನ. ಅವ್ನು ಬಂದಾಗ ಅವ್ನಿಗೆ ಏನು ಬೇಕದ ಅಂತ ಅವ್ನ ಮನಸ್ಸಿಗೆ ನೋವು ಮಾಡಕ್ಕೆ ಹೋಗ್ಬೇಡ್ರ ನೀವು. ನಿಮ್ಮ ಹೆಣ್ಮಕ್ಳು ಬಂದಾಗ ನಾವೇನು ಅಡುಗೆ ಮಾಡಂಗಿಲ್ಲನ್ರಿ? ಅದು ಭಾಳ ವರ್ಷದ ಮೇಲೆ ನನ್ನ ಮಗ ಬರಾಕುಂತಾನಂತಂದು ಖುಷಿಯಿಂದ ಇದ್ರೆ ಅದನ್ನು ಹಾಳು ಮಾಡಕ್ಕೆ ನೋಡ್ತಿರಲ್ರಿ ನೀವು. ಅತ್ಯಾರ ಇವತ್ತರ ಸುಮ್ಮನೆ ಇದ್ಬಿಡ್ರಿ. ನಿಮ್ಮ ಮೊಮ್ಮಗಾರಿ ಅವ ಬೇರೆನೇನಲ್ಲ. ಇವತ್ತರ ಲಕ್ಷ್ಮಕ್ಕನ ಸ್ವಲ್ಪ ಆರಾಮಾಗಿ ಖುಷಿಯಾಗಿ ಇರಾಕ್ ಬಿಟ್ಬಿಡ್ರಿ. ಎದಕ್ಕೆ ಹಂಗೆ ಮಾಡ್ತೀರಿ? ಅಯ್ಯ ನಾನೇನಂತ ಅನ್ಬಾರ್ದಂದೆ ಅಂತ ನಿಮಗೆ ಅಷ್ಟು ಸಿಟ್ಟು ಬಂದು ಇಷ್ಟು ಉರಿಯಾಕೊಂತೀರಿ? ಏನು ಇಷ್ಟೆಲ್ಲ ಅಡುಗೆ ಮಾಡ್ಕೊಂಡು ಇಷ್ಟು ಕಾಯ್ತಿರಲ್ಲ ಬಾಕಲ್ದಂಗೆ ನಿಂತ್ಕೊಂಡು. ಹಂಗೆ ನನ್ನ ಹೆಣ್ಮಕ್ಳು ಬಂದಾಗ ಮಾಡ್ರಲ್ಲ ಅಂತ ಅಂತಿತ್ತು. ಏನು ತಪ್ಪನ? ಏನು ಮಾಡಿಲ್ರಿ ಅತ್ಯಾರ, ಏನು ಮಾಡಿಲ್ಲ. ನಿಮ್ಮ ಹೆಣ್ಮಕ್ಳು ಬಂದಾಗ ಮನೆ ಹೆಣ್ಮಕ್ಳು ಬಂದಾರಂತಂದು ಎಷ್ಟೆಲ್ಲ ಮಾಡ್ತೀನಿ, ಮತ್ತೆ ಹಿಂಗೆ ಅಂತೀರಲ್ಲ. ಅತ್ಯಾರ ಇವತ್ತರ ಸುಮ್ಮನೆ ಇದ್ಬಿಡ್ರಿ. ಇವತ್ತೇ ಯಾಕೆ ಜಗಳ ಮಾಡ್ತೀರಿ? ಲಕ್ಷ್ಮಕ್ಕ ನೀನ ಸುಮ್ಮನೆ ಆಗ್ಬಿಡು. ಸುಮ್ಮನೆ ಯಾಕೆ ಅವ್ರ ಜೋಡಿ ಒದರಾಡಕ್ಕೆ ಹೋಗಿದ್ದಿ? ಇನ್ನೇನು ನಿನ್ನ ಮಗ ಬರೋ ಹೊತ್ತಾತು ನಕ್ಕೊಂತಿರು. ಅಲ್ಲ ನೋಡ್ಲಿ, ಎಷ್ಟು ದಿನದ ಮೇಲೆ ನನ್ನ ಮಗ ಮನೆಗೆ ಬರಾಕುಂತಾನಂತ ಖುಷಿಯಾಗಿ ನಾನು ಅದೀನಿ. ಈಗಲೂ ಬಂದು ಜಗಳ ಆಡ್ತಾರೆ. ಯಾವಾಗ ನೋಡಿದ್ರು ಬರೀ ಜಗಳ ಆಡೋದ್ರಾಗ ಇರ್ತಾರೆ. ಬರೇ ತನ್ನ ಹೆಣ್ಮಕ್ಳದಷ್ಟೇ ಯೋಚನೆ ಮಾಡ್ತಾರೆ. ಮನೆಗೆ ಮೊಮ್ಮಗ ಹೋದಿಲ್ಲ ಅವನು, ತಮ್ಮ ಮೊಮ್ಮಗನ ಹೋದಿಲ್ಲ. ಬರಾಕುಂತಾನಂತಂದು ಒಂದು ಚೂರರು ಖುಷಿ ಐತಾನೆ ಇವ್ರ ಮುಖದಾಗ ನೋಡ್ರಿ. ಖುಷಿ ಪಡ್ಲಾರ್ದ ಹಾಳಾಗಿ ಹೋಗ್ಲತ್ತಾಗ ಅಟ್ಲೀಸ್ಟ್ ನಮಗಾರ ಆರಾಮಾಗಿ ಇರಾಕ ಬಿಡ್ಬೇಕಾ? ಬಂದು ಜಗಳ ತೆಗಿತಾರೆ ಇಲ್ಲಿ. ಏನಾರು ಯಾಕೆ ಮಾಡ್ಕೊಂಡು ಹಾಳಾಗೋಗ್ರಿ. ನಿಮ್ಮ ತಂಟೆಗೆ ಬಂದೆಲ್ಲ ನಂದ ತಪ್ಪೈತಿ. ಸರಿಯಾಗಿ ಮಾತಾಡಿದ್ದಿ ನೋಡ್ಬೇಕಾ? ಹಿಂಗೆ ಮಾತಾಡ್ಬೇಕು. ಇಲ್ಲಾಂದ್ರೆ ತಲೆ ಮೇಲೆ ಹತ್ತು ಕುತ್ಕೊಂಡ್ಬಿಡ್ತಾರೆ. ಯಾತೀಗ ನೀ ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ. ಇನ್ನೇನು ನಿನ್ನ ಮಗ ಬರೋ ಹೊತ್ತಾತು ನಕ್ಕೊಂತಿರು. ಏನು ಬಿಡ್ಲೆ ಸಾಕಾಗೋಗೈತಿ. ಮುದುಕರಾಕ್ ಬಂದ್ರೂ ಇನ್ನೇನು ಬುದ್ಧಿ ಬರಲಿಲ್ಲ ಇವರಿಗೆ. ಇವರಿಂದ ಮನ್ಯಾಗ ಯಾರಿಗೂ ನೆಮ್ಮದಿನೇ ಇಲ್ಲದಂಗಾಗಿತ್ತು ನೋಡು. ಅದೆಲ್ಲ ಇರಲಿ ಬಿಡು. ಅದನ್ನೆಲ್ಲ ಎದಕ್ಕೆ ತಲೆ ಕೆಡ್ಸ್ಕೊತಿದ್ದಿ ಅಂದಂಗೆ ಫೋನಾರ ಹಚ್ಚಿ ಎಲ್ಲದ ಅಂತ ಕೇಳು. ಹೌದಲ್ಲ ತಡಿ, ನಿಮ್ಮ ಬಾವಾಗ ಫೋನಾರ ಹಚ್ತೀನಿ ತಡಿ. ಹಲೋ ರೀ, ಎಲ್ಲದಿರಿ? ಇಲ್ಲೇ ಮನಿ ತಾಲೆ ಅದಿನ ತಡಿ ಬಂದೆ. ಒಂದು ನಿಮಿಷ ಫೋನ್ ಇಡಿ, ನೀನು ಬಂದ ಬಿಟ್ಟೆ ನೋಡು. ಆತಾತು ಬರ್ರಿ ಲಗುನ. ಏನಂತ ಬೇಕಾ? ಎದಕ್ಕೆ ಫೋನ್ ಇಟ್ಬಿಟ್ಟಲ್ಲ? ಅಯ್ಯ ಇಲ್ಲೇ ಬಾಕಲ್ದಾಗ ಅದಾರಂತ, ಬಂದ್ರೆ ತಡಿ ಕೇಳೋಣ ಎಲ್ಲದ ಏನು ಮಗ ಅಂತಂದು. ಅಲ್ಲ ಇಲ್ಲೇ ಬಾಕಲ್ದಾಗ ಅದೀನಿ, ಫೋನ್ ಹಚ್ತಿದ್ಯಲ್ಲೇ. ಅಯ್ಯ ನನಗೇನು ಗೊತ್ತ್ರಿ ನೀವಿಲ್ಲೇ ಬಾಕಲ್ದಾಗ ಅದೀರ ಅಂತಂದು. ನನಗೇನು ದಿವ್ಯ ದೃಷ್ಟಿ ಐತನ ನೀವು ಬಾಕಲ್ದಾಗ ಅದೀರ ಆ ಕಡೆ ಇದೀರಾ ಈ ಕಡೆ ಇದೀರ ಅಂತ ನೋಡಾಕ? ಏನು ಬರಲಿಲ್ಲಲ್ಲ ಒತ್ತಾತಲ್ಲ, ಅದಕ್ಕೋಸ್ಕರ ಫೋನ್ ಹಚ್ಚಿದೆ. ಎಲ್ಲದನಂತ ಮಗ? ಈ ಫೋನ್ಗೆ ಏನಾರು ಹಚ್ಚಿದ್ದನ್ರಿ? ಬಂದ ಅಂತಿಲ್ಲೇ, ಇನ್ನೇನು ಬರ್ಬೋದು ಇನ್ನೇನು. ಹೌದಾ ರೀ, ಚಲೋ ಆತು ಬಿಡ್ರಿ. ಯಪ್ಪ ನನ್ನ ಮಗ ಬರಾಕುಂತಾರಲ್ಲ, ನನಗಂತೂ ಖುಷಿಗೆ ಕಾಲ ನೆಲದ ಮೇಲೆ ನಿಂತ್ಕೊಳವಲ್ದು ನೋಡ್ರಿ. ಅಂದಂಗೆ ಏನೋ ಆವಾಜ ಕುಂತಿತ್ತಲ್ಲ ಮನ್ಯಾಗ. ಅಯ್ಯ ಅದೇನಿಲ್ಲ ಬಿಡ್ರಿ ಬಾವರ. ಅದೆಲ್ಲ ಈಗ ಅದಕ್ಕೆ ತಲೆ ಕೆಡ್ಸ್ಕೊತೀರಿ ನೀವು? ನಿಮ್ಮ ಮಗ ಬರ್ತಾನಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ರಿ ಅಷ್ಟೇ. ಹೌದೇನ? ಸರಿ ತೋರಿ. ಯವ್ವ ಅಯ್ಯ ನನ್ನ ಮಗ ಬಂದಂಗೆ ಆತ್ರಿ ರೀ. ಕರ್ಕೊಂಬರ್ರಿ ಹೋಗ್ರಿ ಒಳಗಡೆ. ಈ ಮಗನ ವಾಚ್ ಕೇಳೋಷ್ಟಿಗೆ ಮುಖ ಅರಳ ನೋಡಿದ್ಲಿ. ತಗೋ ಕರ್ಕೊಂಬರ್ತೀನಿ. ಅಲ್ಲಲ್ಲಿ ಅವಂದ ಮನೆ ಇದು, ಬಂದು ನಾನು ಕರ್ಕೊಂಬರ್ಬೇಕನ? ಹೋಗ್ರಿ ಕರ್ಕೊಂಬರ್ರಿ ಹೋಗ್ರಿ. ಭಾಳ ದಿನದ ಮೇಲೆ ಬಂದಾನ ಮಗನ, ಬಾಪ ಒಳಗಡೆ. ಯವ್ವ ಯಪ್ಪ ಆರಾಮದಿರಾ? ಟಿಕ್ಕಿ ಆರಾಮದಿಯಾ? ಹ್ಞೂನಪ್ಪ ನಾವು ಆರಾಮದೀನಿ ನೋಡು. ಹ್ಞೂನಪ್ಪ ನಾವು ಆರಾಮದೀವಿ ನೋಡು. ನೀನು ಆರಾಮದಿಲ್ಲ? ಏನಪ್ಪ ಏನಿದೆ ಆರಾಮಾಗಿ? ಅವಾಗ ಹೆಂಗಿದ್ದಿ ತೆಳ್ಳಗ, ಈಗೇನಿದೆ ಅಪ್ಪ ನೀನು? ನಮ್ಮ ಲಕ್ಷ್ಮಕ್ಕನ ಮಗ ಅಂದ್ರೆ ನಂಬಕ್ಕಾಗಿ ಬಂದ್ಬಿಡು, ಎಷ್ಟು ದೊಡ್ಡವನಾಗಿ ಬಿಟ್ಟಿಯಲ್ಲ. ಚಿಕ್ಕಿ ಮತ್ತೆ ಬರ್ತಾ ಬೆಳಿತೀನಿ, ಹಂಗೆ ಇರ್ತೀನಿ ನಾನು. ಅಯ್ಯೋ ನೀ ಬರ್ತೀನಿ ಅಂದಿದ್ದಕ್ಕೆ ನಿಮ್ಮ ಅವ್ವ ಅಪ್ಪಂದು ಕಾಲಂತೂ ನೆಲದ ಮೇಲೆ ನಿಂತ್ಕೊಳವಲ್ವ ನೋಡಲ್ಲಿ. ನಿಮ್ಮ ಅವ್ವ ಅಂತೂ ಒಂದು ಮುಂಜಾನೆಯಿಂದ ಎದ್ದು ನಿನಗೆ ಏನೇನು ಇಷ್ಟ ಎಲ್ಲ ಅಡುಗೆನೂ ಮಾಡಿಟ್ಬಿಟ್ಟ. ನೀನಂತೂ ಈಗ ಸೀದಾ ಊಟಕ್ಕೆ ಹೋಗೋದು ನೋಡೀಗ. ನಿನಗೇನು ಬೇಕು ಅದನ್ನೆಲ್ಲ ಮಾಡಿಟ್ಬಿಟ್ಟ ನೋಡು. ಆಮೇಲೆ ಮಾತಾಡಿದ್ರೆ ಆತು ಬಿಡು. ಬಾಪ ಮಗನ ಬಾ ಲಗುನ ಕೈಕಾಲು ಮುಖ ತಗೊಂಡು ಬಂದ್ಬಿಡು ಬಾ. ಎಷ್ಟು ದಿನ ಆತು ನೀನು ಮನೆಯಿಂದ ಊಟ ಮಾಡಿ ಊಟಕ್ಕೆ ಹಚ್ತೀನಂತ ಊಟ ಮಾಡತ್ತಂತ ಬಾಪ. ಒಂದ ನಿಮಿಷವಾ ರಿಯಾ ಡಾರ್ಲಿಂಗ್, ಬಾ ಒಳಗಡೆ. ಡಾರ್ಲಿಂಗ
ಹಂಗಂದ್ರೇನಪ್ಪ? ಯಾರು ನಿನ್ನ ದೋಸ್ತ ಯಾರು ಬಂದಾರನ? ಸಂತೋಷ, ಯಾರಿದು ಹುಡುಗಿ? ನಿಂದ ಈ ಹುಡುಗಿ ಯಾಕೆ ನಿನ್ನ ಜೊತೆ ಬಂದೈತಿ? ಅವ್ರ ದೋಸ್ತ ಯಾರು ಇರ್ಬೋದ್ರಿ. ಮನೆಗೆ ಏನಾರು ಕರ್ಕೊಂಬಂದಾನೆ ಏನು ಹಂಗೆ? ಯಾರಪ್ಪ ಆ ಹುಡುಗಿ? ಅದವ್ವ, ಈಕಿನ ನಾನು ಮದುವೆ ಆಗಿನಿ. ನಮ್ಮ ಮದುವೆ ಆಗಿ 1 ವರ್ಷ ಮೇಲೆ ಆತು. ನಿನ್ನ ಸೊಸೆಯವ ಈಕಿ. ಸಂತೋಷ, ಏನು ಹೇಳಾಕುಂತಿಯಪ್ಪ ನೀನು? ನನ್ನ ನಕಲಿ ಏನು ಮಾಡಾಕುಂತಿಲ್ಲಲ್ಲ? ನಿಮ್ಮಪ್ಪ ನಿಮ್ಮವ್ವ ನಿನ್ನ ಮೇಲೆ ಭಾಳನ ಆಸೆ ಇಟ್ಕೊಂಡಾರಪ್ಪ. ಈ ಥರ ಎಲ್ಲ ನಕಲಿ ಮಾಡಬೇಡಪ್ಪ. ನಕಲಿ ಮಾಡೋದಂಥದ್ದು ವಿಷಯ ಅಲ್ಲ ಇದು. ಮಗನ, ನೀನು ನಕಲಿ ಮಾಡಾಕುಂತಿಯಲ್ಲ, ಇನ್ನು ನಕಲಿ ಮಾಡೋಕ್ಕಂಥದ್ದೆಲ್ಲ ಹೇಳಬೇಡಪ್ಪ. ನಮ್ಮ ಕೈಯಾಗ ತಡ್ಕೊಳೋದು ಆಗಂಗಿಲ್ಲ. ಯವ್ವ, ಇದ್ರಾಗ ಶಾಕ್ ಆಗುವಂಥದ್ದು ಏನೈತಿ? ನನಗೆ ಈಕೆ ಇಷ್ಟ ಆದ್ರೆ ಇಬ್ರು ಪ್ರೀತಿಸಿದ್ವಿ, ಮದುವೆ ಆದ್ವಿ. ಅದ್ರಾಗ ಏನೈತಿ? ನೀವ್ಯಾಕೆ ಇಷ್ಟೊಂದು ಶಾಕ್ ಹಾಕೊಂತೀರಿ? ಏನು ಹೇಳಾಕುಂತಿಲ್ಲ ನೀನು? ಈ ಹುಡುಗಿನ ನೀನು ಮದುವೆ ಆಗಿ ಬಂದಿಯಾ? ಅದು 1 ವರ್ಷ ಮೇಲಾತು. ಯಾಕ ಈಗ ಹೇಳಂಗ ಅನ್ಸಿತ್ತ ನಿಂಗೆ ತಂದೆ ತಾಯಿ ಮುಂದೆ? ಇದಕ್ಕ ನೀನು ನಾಟಕ ಮಾಡಿ ಓದಾಕೊಂತೀನಿ, ಅಲ್ಲಿಗೆ ಬರಕ್ಕೆ ಹೋಗ್ಬೇಡ ಅಂತ ಅಂದಿದ್ದು ನಾಚಿಕಾಗಲ್ಲ ನಿಂಗೆ? ತಂದೆ ತಾಯಿ ಹೇಳಲಾರ್ದ ಮದುವೆ ಆಗಿಲ್ಲ? ಅಲ್ಲಪ್ಪ ಮಗನ, ನಿನ್ನ ಮೇಲೆ ಎಷ್ಟೊಂದು ಆಸೆ ಕನಸುಗಳನ್ನ ಇಟ್ಕೊಂಡು ಕುಂತೀನೋ. ನಿನಗೂ ಇಬ್ಬರು ತಂಗಿರದಾರ. ಅದನ್ನೆಲ್ಲ ಜವಾಬ್ದಾರಿ ನಿಭಾಯಿಸೋದು ಬಿಟ್ಟು ನೀನು ಒಮ್ಮಿಗೆ ನೀನು ಅಷ್ಟೇ ನೋಡ್ಕೊಂಡ್ಬಿಟ್ರೆ ಹೆಂಗ? ಒಂದು ಹೇಳಿಲ್ಲ ಬಿಟ್ಟಿಲ್ಲ. ಮದುವೆ ಆಗಿ ನಾನು ಒಂದು ಸಣ್ಣ ಸುಡುನೂ ಬಿಟ್ಟಿಲ್ಲ. ಅಲ್ಲಿ ಬರ್ತೀವಂದ್ರೆ ಇದಕ್ಕಾನ ನೀನು ಬರೋದು ಬೇಡ ಅಂತ ಹೇಳಿದ್ದು. ಡಾರ್ಲಿಂಗ್, ವಾಟ್ ಈಸ್ ದಿಸ್? ಏನಿದು ನಿಮ್ಮ ಮನೆಯಲ್ಲಿ? ಜಸ್ಟ್ ನಾವು ಒಂದು ಮದುವೆ ಆಗಿದ್ದಕ್ಕೆ ಇಷ್ಟೆಲ್ಲ ಮಾತಾಡೋದಾ? ಸಾರಿ ಡಿಯರ್, ನೀನೇನು ಬೇಜಾರಾಗಬೇಡ. ಇವರು ಹಳ್ಳಿನಲ್ಲಿ ಇರೋದಲ್ಲ, ಇವರಿಗೆ ಅಷ್ಟೊಂದು ಅಪ್ಡೇಟ್ ಇಲ್ಲ. ಇವರು ಓಲ್ಡ್ ವರ್ಷನ್, ಅದೇನು ಗೊತ್ತಾಗೋದಿಲ್ಲ ಇವರಿಗೆ. 1 ನಿಮಿಷ, ನಾನು ಹ್ಯಾಂಡಲ್ ಮಾಡ್ತೀನಿ. ನೀನೇನು ಬೇಜಾರಾಗಬೇಡ, ಓಕೆನಾ? ಏನೋಪ್ಪ, ನನಗಂತೂ ಓವರಾಗಿ ಆಡ್ತಾ ಇದ್ದಾರೆ ನಿಮ್ಮ ಮನೆಯವರು ಅಂತ ಅನಿಸ್ತಾ ಇದೆ. ನಮ್ಮ ಮನೇಲಿ ನೋಡಿ ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದೆ ನಾನು. ಏನಿದೆ ನಿಮ್ಮ ಮನೆಯಲ್ಲಿ ಈ ಥರ ಎಲ್ಲ ಮಾತಾಡ್ತಿದ್ದಾರಲ್ಲ? ಛೇ, ನನಗದು ಶೇಮ್ ಅಂತ ಅನಿಸ್ತಾ ಇದೆಪ್ಪ. ಏನವ, ಏನು ಮಾತಾಡಕೊಂತಿದ್ದೀನಿ ನೀನು? ಮಗ ಮದುವೆಯಾಗಿ ಮನೆಗೆ ಬಂದಾನ, ನಮಗೆ ಹೇಳಲಾರ್ದ 1 ವರ್ಷ ಆತಂತ. ಮತ್ತು ಇಷ್ಟೆಲ್ಲ ಮಾಡಿದ್ರು ನಾವು ಸುಮ್ಮನೆ ಇರ್ಬೇಕನ? ಅಪ್ಪ, ನಾನೇನಂತ ದೊಡ್ಡ ತಪ್ಪು ಮಾಡಿದಂತ ನನಗೆ ಅನ್ನಕೋತಿದ್ದಿ? ನನಗೇನಾದ್ರೂ ಅನ್ನೋ ಓಕೆ, ಆದ್ರೆ ನನ್ನ ಹೆಂಡತಿಗೇನು ಅನ್ನಕ್ಕೆ ಹೋಗ್ಬೇಡ್ರಿ ನೀವು. ಏನು ಅವಳು ಏನು ಮಾಡಿದಾಳೆ? ನಿಮ್ಗೆ ಹೇಳ್ದೆ ಮದುವೆ ಆಗಿರೋದು ಏನಂತ ದೊಡ್ಡ ತಪ್ಪು ಇದ್ದಿದ್ರೆ ನೀವೇನು ಮಾಡ್ತಿದ್ದೆ ಅಂತದ್ದು? ಅವಳು ಎಷ್ಟು ರಿಚ್ ಹುಡುಗಿ ಗೊತ್ತಾ? ಅವ್ರ ಡ್ಯಾಡಿ ಮಮ್ಮಿ ಎಲ್ಲ ಎಷ್ಟು ರಿಚ್ ಇದ್ದಾರೆ, ನಿಮ್ಗೇನು ಗೊತ್ತು? ಸಂತೋಷ, ತಂದೆ ತಾಯಿಗೆ ಹಿಂಗನ್ನ ಮಾತಾಡೋದದು ನಿನ್ನೆ ಮೊನ್ನೆ ಬಂದಿರೋ ಹೆಂಡತಿ ಸಲುವಾಗಿ ತಂದೆ ತಾಯಿನ ಎದುರು ಹಾಕೋತಾ ಇದೀಯಾ? ಚಿಕ್ಕಿ, ಇದು ನಮ್ಮ ಫ್ಯಾಮಿಲಿ ವಿಷಯ. ಇದರಲ್ಲಿ ನೀನು ಎಂಟ್ರಿ ಆಗೋದು ನನಗೆ ಇಷ್ಟ ಆಗಲ್ಲ. ನೀನು ಎಷ್ಟಾದರೂ ಹೊರಗಿನವಳು, ನೀ ಸುಮ್ಮನೆ ಇದ್ಬಿಡು. ಇದನ್ನ ನಾವಷ್ಟೇ ಮಾತಾಡಿ ನಾವಷ್ಟೇ ಬಗೆಹರಿಸ್ಕೋತೀವಿ. ಯವ್ವ, ನನಗಿದು ಕುಡಿತಿದ್ದಿ ನೀನು? ಮತ್ತ ಇಷ್ಟು ದಿನ ನಿನಗೆಲ್ಲ ಬೆಳೆಸಿ ನಿನಗೆ ತಿನ್ಸೋದು ಉಣ್ಸೋದು, ನೀನು ಸ್ಕೂಲಿಗೆಲ್ಲ ಹೋಗೋ ಮುಂದೆ ಬಾಕ್ಸ್ಗೆಲ್ಲ ಕಟ್ಟೋದು ಎಲ್ಲ ನನಗಿಂತ ಹೆಚ್ಚು ಕೇರ್ ಅಕ್ಕಿ ಮಾಡೋಣ. ಹೋಗಿ ಅಕ್ಕಿಗೆ ಬಾಯಿಗೆ ಬಂದಂಗೆ ಮಾತಾಡ್ತೇನೆ ನೀನು. ಇಷ್ಟು ದಿನ ನಿನ್ನನ್ನು ಓದ್ಸಕ್ಕೆ ಎಷ್ಟು ಕಷ್ಟಪಟ್ಟಿವಿ ಅನ್ನೋದು ನಮಗೆ ಗೊತ್ತೈತಿ. ವಾಪಸ್ ಅದ್ರ ಋಣ ತೀರ್ಸ್ಬೇಕನ್ನೋದು ಖಬರಿಲ್ಲ ನಿನಗೆ? ಹೋಗಿ ಮದುವೆ ಮಾಡ್ಕೊಂಬಂದು ನಿಂತಾನಿಲ್ಲಿ, ಮತ್ತೆ ಅದನ್ನ ಒಂದು ದೊಡ್ಡ ಸಾಧನೆ ಥರ ಹೇಳಾಕುಂತೇನೆ ಇಲ್ಲಿ. ಯವ್ವ, ನನ್ನ ಓದಿಗೆ ನೀವು ಕಳಿಸಿರೋ ದುಡ್ಡು ಏನು ಜುಜುಬಿಗೂ ಸಾಕಾಗಲ್ಲ. ಜಸ್ಟ್ ಒಂದು ಬುಕ್ಸಿಗೆ ಸಾಕಾಗಂಗಿಲ್ಲ. ನನಗೆ ಓದಿಸಿದ್ದು ನನ್ನ ಹೆಂಡತಿಯವ್ರ ತಂದೆ. ನನ್ನ ಹೆಂಡತಿ ರಿಯಾ ಇದ್ದಾಳಲ್ಲ, ಅವ್ರ ತಂದೆ ನನಗೆ ಓದಿಸಿದ್ದು. ನಾನು ಅವ್ರ ಮನೆ ಅಳಿಯ ಆಗಿದ್ದೀನಿ, ಅವ್ರ ಮನೆಯಲ್ಲೇ ಇರ್ತೀನಿ. ಎಷ್ಟು ರಿಚ್ ಇದ್ದಾರೆ ಗೊತ್ತಾ? ಅವ್ರು ಎಷ್ಟು ರಿಚ್ ಇದ್ದಾರೆ ಅಂದರೆ ನಿಮ್ಮ ಜನ್ಮದಲ್ಲಿ ನೀವು ಹುಡುಕೋದಕ್ಕೂ ಆಗಲ್ಲ ಅಂತ ಒಳ್ಳೆ ಸಂಬಂಧ ಅದು. ಆಫ್ಟರ್ ಆಲ್ ನೀವು ನನ್ನ ಹೆಂಡತಿ ಬಗ್ಗೆ ಮಾತಾಡ್ತೀರಾ ಬಾಯಿಗೆ ಬಂದಂಗೆ. ನನಗೂ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂದ್ರೆ ನಿನಗೆ ನಮ್ಗಿಂತ ನಿನ್ನ ಹೆಂಡತಿನೇ ಹೆಚ್ಚಾದ್ಲನ? ಹೌದವ್ವ, ನನಗೆ ನನ್ನ ಹೆಂಡತಿನ ಹೆಚ್ಚು. ನಾನು ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಜಾಬ್ ತೊಗೊಂಡು ಇಷ್ಟೆಲ್ಲ ಆರಾಮಾಗಿದ್ದೀನಿ ಅಂದ್ರೆ ಆಕಿನ ಕಾರಣ, ಅವ್ರ ಮನೆಯವರ ಕಾರಣ. ನೀವು ಇಷ್ಟೆಲ್ಲ ಸಿಲ್ಲಿಯಾಗಿ ಆಡ್ತೀರಿ ಅಂತ ಇಷ್ಟು ವರ್ಷ ನಿಮ್ಮ ಮುಂದೆ ಹೇಳಿಲಾಗಿದ್ದೆ ನಾನು. ಅದಕ್ಕೆ ನನಗೆ ಇಲ್ಲಿಗೆ ಬರೋದಕ್ಕೂ ಮನಸ್ಸಿಲಾಗಿತ್ತು. ಏನೋ ಫೋರ್ಸ್ ಮಾಡಿದ್ರಲ್ಲ ಅಂತ ಬಂದು ಮಾತಾಡ್ಸೋಗೋಣ ಅಂತಂದ್ರೆ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಡಿಯರ್, ನಮ್ಗೆ ಇಷ್ಟೆಲ್ಲ ಮಾತಾಡಿರೋ ಈ ಜಾಗದಲ್ಲಿ ನಾವು ಒಂದು ಕ್ಷಣನೂ ಇರೋದು ಬೇಡ. ಬರೀ ಹೋಗೋಣ. ಅಂದ್ರ ನೀನ್ ಇವಾಗ ಬಂದು ನಮಗೆ ಮುಖ ತೋರಿಸಿ ಹೋಗ್ಬೇಕಂತ ಬಂದಿದ್ದಿ. ನಮಗೆ ಪ್ರೀತಿಯಿಂದ ನಮಗೆ ಮಾತಾಡ್ಸಿ ಇಲ್ಲೇ ಇರೋದಕ್ಕೇನು ಬಂದಿಲ್ಲ. ಏನವ, ಇಲ್ಲಿ ಈ ಹಾಳು ಗುಂಪಾಗಿರ್ಬೇಕಾ? ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಓದಿದ್ದು ನಾನು ಸಿಟಿನಲ್ಲಿ ಆರಾಮಾಗಿರ್ಬೇಕಂತ. ಅದು ನನ್ನ ಮಾವನ ದೊಡ್ಡ ಕಂಪ್ನಿನ ನಾನೇ ನೋಡ್ಕೋತಾ ಇದ್ದೀನಿ. ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿರ್ತೀನ? ಸಾಧ್ಯನೇ ಇಲ್ಲ ಅದು. ಹಂಗಂದ್ರ ನಾವ್ ಇಷ್ಟು ದಿನ ಎಲ್ಲ ದುಡ್ಡು ಖರ್ಚು ಮಾಡಿ ನಿನಗೆ ಓದಿಸಿದ್ದೆಲ್ಲ ವ್ಯರ್ಥನ? ಡಿಯರ್, ಏನದು ಪದೇ ಪದೇ ದುಡ್ಡು ಅಂತ ಇದ್ದಾರಲ್ಲ ನಿಮ್ಮ ಮನೆಯಲ್ಲಿ? ಬಾಯ್ ಮುಚ್ಚ, ಬಂದ್ಬಿಟ್ಲಿ ಇಲ್ಲಿ ಮಿಟಕ್ಲಾಡಿ ಮಾತಾಡಕ. ನಾನು ನನ್ನ ಮಗನ ಜೊತೆ ಮಾತಾಡ್ಕೊಂತೀನಿ, ನೀನ್ ಯಾರು ನಾಡಕ್ ಮಾತಾಡಕ? ಡಿಯರ್, ಏನಿದು ನಿಮ್ಮ ಮನೆಯಲ್ಲಿ ನನಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ? 1 ನಿಮಿಷ ಡಿಯರ್, 1-2 ಮಿನಿಟ್ಸ್ ಅಷ್ಟೇ. ನೀನು ತಿಳ್ಕೊಬೇಡ. ಏನಿದು ಇವರು ಇಷ್ಟೆಲ್ಲ ಚೀಪಾಗಿ ಮಾತಾಡ್ತಿದ್ದಾರೆ? ಇನ್ನು ನಾನು ಇಲ್ಲಿ ನಿಂತ್ಕೋಬೇಕಾ? ನಾನು ಇನ್ನು ಒಂದು ಕ್ಷಣನೂ ಇಲ್ಲಿ ನಿಂತ್ಕೊಳ್ಳೋದಿಲ್ಲ. ಕಾರಲ್ಲಿ ಇರ್ತೀನಿ, ಬೇಗ ಅದು ಏನು ಮಾತಾಡಬೇಕು ಮಾತಾಡ್ಕೊಂಡು ಬರ್ರಿ. ಬರ್ತೀರಾ ಇಲ್ಲೇ ಇರ್ತೀರಾ, ನಿಮಗೆ ಬಿಟ್ಟಿದ್ದು ಅಷ್ಟೇ. ರಿಯಾ, ಏನವ ನೀನು? ನನ್ನ ಹೆಂಡತಿಗೆ ಹಂಗೆ ಮಾತಾಡೋದು? ಎಷ್ಟು ರಿಚ್ ಇದ್ದಾರೆ ಗೊತ್ತಾ ಆ ಹುಡುಗಿ? ನಿನಗೇನು ಗೊತ್ತು? ಅನ್ಎಜುಕೇಟೆಡ್ ಫೆಲ್ಲೋ ನೀನು. ಥೂ, ನಿನಗೆ ಹೋಗಿ ಹೇಳ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅಲ್ಲಲ್ಲ ಸಂತೋಷ, ಹೆತ್ತ ತಾಯಿ ಮಾತಾಡೋ ಮಾತಲ್ಲ ಇವು. ನೋಡವ, ನೀ ನನಗೆ ಹೆತ್ತಿರ್ಬೋದು, ಅದಕ್ಕಂತ ನಾನು ಇಲ್ಲೇ ಇರ್ತೀನಂತ ಅನ್ಕೊಳ್ಳೋದು ನಿಮ್ಮ ತಪ್ಪು. ನೀ ಹೆತ್ತಿ ಅಂದ ಮಾತ್ರಕ್ಕೆ ನೀನು ಏನಂದ್ರೂ ನಾನು ಅನ್ಸ್ಕೊಂಡಿರಂಗಿಲ್ಲ. ನನಗೆ ಹೆಂಗೆ ಇಷ್ಟ ನಾನು ಹಂಗೆ ಇರೋನು. ನನ್ನ ಲೈಫ್ ಹೆಂಗಿರ್ಬೇಕು ಅಂತ ಕನ್ಸ್ಕೊಂಡಿದ್ದೀನಿ. ಇವಾಗ ಹಾಗೆ ಇದೆ. ಅದನ್ನೆಲ್ಲ ಬಿಟ್ಟು ನಾನು ಮಾತ್ರ ಇಲ್ಲಿಗೆ ಬರೋದಕ್ಕಾಗೋದಿಲ್ಲ. ಇವಾಗ ನೀವು ಎಷ್ಟು ನನಗೆ ಓದಿಸೋದಕ್ಕಂತ ಎಷ್ಟು ಖರ್ಚು ಮಾಡಿ ಅಷ್ಟು ದುಡ್ಡು ತಾನೇ ನಿಮ್ಮ ಮುಖಕ್ಕೆ ತಂದು ಬಿಸಾಕ್ತೀನಿ. ನಾನು ಪಾಡಿಗೆ ನನ್ನ ಬಿಟ್ಬಿಡ್ರಿ. ನಿನಗ ಒಂದಿಷ್ಟು ತಂದೆ ತಾಯಿ ಅಕ್ಕ ತಂಗಿ ಅನ್ನೋ ಪ್ರೀತಿ ವಾತ್ಸಲ್ಯನೇ ಇಲ್ಲಲ್ಲ ನಿನಗ?
ಇಂಥವನಿಗೆ ನಾನು ಜನ್ಮ ಕೊಟ್ಟಿದ್ದು ನಿನಗೋಸ್ಕರ ಎಷ್ಟು ದಿನ ನಾನು ಎಷ್ಟು ದೇವರಿಗೆ ವ್ರತ ಹಿಡ್ದಿದ್ದೀನೋ ಎಷ್ಟು ದೇವರಿಗೆ ಬೇಡ್ಕೊಂಡಿದ್ದೀನೋ ನಿನಗೆ ಒಳ್ಳೇದಾಗ್ಲಿ ಅಂತಂದು ಅಂತದ ನಮಗೆ ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು ನಿಮ್ಮಪ್ಪ ನಿನಗೆ ಓದಿಸ್ಬೇಕಂತ ಎಷ್ಟೆಲ್ಲ ಕಷ್ಟಪಟ್ಟು ದುಡ್ದು ನಿನ್ಗೆ ಓದಿಸಿದಾನ ಅಂತದ ನಿಮ್ಮಪ್ಪಗೂ ನೀ ಮರ್ಯಾದೆ ಕೊಡೋದಿಲ್ವಾ ನೋಡವ್ವ, ನನ್ನನ್ನು ಓದಿಸೋದು ನಿಮ್ಮಿಬ್ಬರ ತಂದೆ ತಾಯಿಯಾಗಿ ನಿಮ್ಮಿಬ್ಬರ ಕರ್ತವ್ಯ ಆಯಿತು. ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಿ ಅಷ್ಟೇ. ನಿಮಗೇನು ದುಡ್ಡು ಬೇಕಾ ಹೇಳ್ರಿ, ದುಡ್ಡು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಅದನ್ನ ಬಿಟ್ಟು ಇಲ್ಲೇ ಇರು, ನಿನ್ನ ಜವಾಬ್ದಾರಿನ ನಿಭಾಯಿಸು, ನಾವು ಅಷ್ಟು ಮಾಡಿದ್ದೀವಿ, ಇಷ್ಟು ಮಾಡಿದ್ದೀವಿ, ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ ಅಂತ ಏನು ಹೇಳೋದಕ್ಕೆ ಹೋಗ್ಬೇಡ್ರಿ. ಸರಿ, ಅರ್ಥ ಆಯ್ತಲ್ಲ?